ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಇನ್ನೊಂದ್ಸಲ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹಾಗೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡುದಲ್ವಾ ನೈಟ್ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ. ಸೊ ಇವಾಗ ಮಾರ್ನಿಂಗ್ ಎದ್ದು ಅಡಿಗೆ ಮಾಡಕ್ ಬಂದಿದ್ದೀನಿ. ಇವತ್ತು ಅಡಿಗೆ ಏನು ಮಾಡೋದಿಲ್ಲ. ನನ್ನ ಹಸ್ಬೆಂಡ್ ಕೂಡ ಇಡ್ಲಿ ತಗೊಂಡ್ ಬರೋಣ ಅಂತ ಅಂದ್ರು. ಯಾಕಂದ್ರೆ ನನ್ನ ಹಸ್ಬೆಂಡ್ ನಾನಿಬ್ರು 12 o'clock ಹಾಗೆ ಮೂವಿಗೆ ಹೋಗೋ ಪ್ಲಾನ್ ಮಾಡಿದ್ದಾರೆ ಅವರು. ಈ ಸಲಿ ಪಾಪ ಅವ್ರದೇ ಬರ್ಡೇ ಆದ್ರೂ ಎಲ್ಲ ಅವರೇ ಪ್ಲಾನ್ ಮಾಡ್ಕೊಳಂಗಾಯ್ತು. ಬಟ್ ಆದ್ರೆ ನಾನು ನೈಟ್ ಡಿನ್ನರ್ಗೆ ಮನೇಲಿ ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಾರ್ತಿಕ ಸೋಮವಾರಗಳಾಗಿರೋದ್ರಿಂದ ನಾವು ಮನೇಲಿ ನಾನ್ ವೆಜ್ ಮಾಡೋದಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಸರಿ ನೀನ್ ತಿನ್ಬೇಡ, ನೀನ್ ವೆಜ್ ತಿನ್ನು, ನಾನು ನಾನ್ ವೆಜ್ ತಿಂತೀನಿ ಅಂತ ಹೇಳಿ ಅವ್ರೇನೋ ಆರ್ಡರ್ ಮಾಡ್ಕೊಳ್ತೀನಿ ಅಂತ ಅಂದ್ರು. ಸೊ ಮೇಲೆ ಟೆರೆಸ್ ಮೇಲೆ ಹೋಗಿ ತಿನ್ನೋಣ ಅನ್ಕೊಂಡಿದೀನಿ. ಸೊ ನೋಡೋಣ ಹೇಗ್ ಮಾಡ್ತೀವಿ ಅಂತ. ಆ ರೀತಿ ಏನಾದ್ರು ಇದ್ರೆ ನಾನು ನಿಮ್ಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇವಾಗಿರೋ ಪ್ಲಾನ್ 12 o'clock ಮೂವಿ ಇರೋದು. ನಮ್ಮ ಮಾವವ್ರಿಗೆ ಅಂತ ಹೇಳಿ ಮುದ್ದೆಗೆ ಮೊಸರು ಸಾರು ಮಾಡಿ, ಹಾಗೆ ಈಗ ಫ್ರೂಟ್ಸ್ ಕಸ್ಟರ್ಡ್ ಕೂಡ ಮಾಡಿದ್ದೀನಿ. ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಸಂಜೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ವಿಶ್ ಶಪ್ತವ ಶಪ್ಪೆಲ್ದು ಬಿಡು. ಸರಿ ಚಿನಿ ಬಾ ಚಿನಿ, ನಾನು ಹೇಳ್ತೀನಿ. ವಿಶು ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬುಜ್ಜಿ ಹೇಳಲ್ಲ, ಬುಜ್ಜಿ ಜೊತೆ 2 ಬಿಟ್ಬಿಡು. ಹ್ಯಾಪಿ ಬರ್ತ್ಡೇ ಚಿನ್ನಿ. ಸರಿ ನಾನು ಶಪ್ಪು ಡ್ಯಾಡಿಗೆ ಶಪ್ಪು ಹ್ಯಾಪಿ ಬರ್ಡೇ ಡ್ಯಾಡಿಯನ್ನು. ಸರಿ ಶಪ್ಪುನೇ ಶಪ್ಪಿಸನ್ ಹ್ಯಾಪಿ ಹೇಳ ಬೇಗ. ಹ್ಯಾಪಿ ಹೇಳಲ್ವಾ? ಸರಿ ಹೋಗ್ಲಿ, ಒಂದು ಉಮ್ಮ ಕೊಟ್ಬಿಟ್ಟು ಡ್ಯಾಡಿಗೆ. ಉಮ್ಮ ಕೊಡೆ ಬಾ. ಡ್ಯಾಡಿಗೆ ಎಣ್ಣೀರು ಬೇಕಂತೆ. ನೀನು ಡ್ಯಾಡಿ ಇಬ್ರು ಹೋಗ್ಬಿಟ್ಟು ತೊಗೊಂಡು ಬಂದ್ರಿ. ನಾನು ಅಷ್ಟೊತ್ತಿಗೆ ಉಪ್ಪಿಟ್ಟು ಮಾಡ್ತೀನಿ. ನಿನ್ಗೂ ಉಪ್ಪಿಟ್ಟು ಬೇಕಾ, ಇಲ್ಲಾಂದ್ರೆ ಬೇರೆ ಏನಾದರೂ ಬೇಕಾ? ಏನನ್ನ ಬೇಕು? ಏನು ಬೇಕು? ಉಪ್ಪಿಟ್ಟೆ ಬೇಕಾ ನಿನ್ಗೂ? ಚಿನಿ ಪಾಪುಗೂ ಉಪ್ಪಿಟ್ಟೇನಂತೆ, ಬಟ್ ಖಾರ ತಿನ್ಬೇಕು ಪಾಪು ಇವತ್ತು. ಪಾಪ ದೋಸೆ ದೋಸೆ ಬೇಕಾ? ಉಪ್ಪಿಟ್ಟು 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 ಬೇಕು, ದೋಸೆನೂ ಬೇಕಾ? ಹ್ಯಾಪಿ ಬರ್ಡೇನಾ? ಥ್ಯಾಂಕ್ ಯು ಪುಚ್ಚಿ. ಏನ ಕೇಳಿಸ್ಲಿಲ್ಲ? ಹ್ಯಾಪಿ ಬರ್ಡೇನಾ? ಥ್ಯಾಂಕ್ ಯು ಪುಚ್ಚಿ. ಈಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ನಮ್ಮ ಪಾಪು ಜೊತೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಆಲ್ರೆಡಿ ರೆಡಿ ಆಗಿದ್ದಾರೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವಾ, ಆಕಾಶ್ಗೆ ಆಲ್ರೆಡಿ ನಾನು ಆಕಾಶ್ ಕೈಲಿ ಕೇಕ್ ತರಿಸಿದ್ದೆ. ಬಟ್ ಅದು ನಾನು ನೈಟ್ ಟೈಮ್ ಅವ್ನು ತೊಗೊಂಡ್ಬಂದು ಕೊಡದೇ ಇದ್ದಿದ್ದರಿಂದ ಅದು ಅವನ ಹತ್ರನೇ ಇತ್ತು. ಸೊ ಅದೇ ಕೇಕ್ನ ಈಗ ತೊಗೊಂಡ್ಬಂದು ಕೊಟ್ಟಿದ್ದ ಅವನು. ಈಗ ನೋಡಿ ನಾವು ಮೂವರು ಈ ರೀತಿ ರೆಡಿಯಾಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚಿಮ್ಮಿ, ಹ್ಯಾಪಿ ಬರ್ಡೇ ಟು ಯು. ಬಾ ಕಟ್ ಮಾಡ್ಕೋ. ಹ್ಯಾಪಿ ಬರ್ಡೇ ಶೆಫ್ ಡ್ಯಾಡಿಗೆ. ಹ್ಯಾಪಿ ಬರ್ಡೇ ಬಂಗಾರಿ. ಥ್ಯಾಂಕ್ ಯು ಅಲ್ಲ. ಈಗ ನಾವು ನಮ್ಮ ಪಾಪು ಜೊತೆ ಸೇರಿ ಕೇಕ್ ಎಲ್ಲ ಕಟ್ ಮಾಡಿದ್ದು ಆಯಿತು. ನಾನಂತೂ ಅವನಿಗೆ ಕಿಸ್ ಕೊಡ್ತಾನೆ ಇರ್ತೀನಿ. ಸೊ ಪ್ರತಿಯೊಂದು ಮದರು ಹೀಗೆ ಅನಿಸುತ್ತಲ್ವ, ಅವ್ರ ಮಕ್ಕಳಿಗೆ ಪದೇ ಪದೇ ಕಿಸ್ ಕೊಡ್ತಾನೆ ಇರ್ತಾರೆ. ನಾನು ಕೂಡ ಅಷ್ಟೇ. ಜಾಸ್ತಿ ನನ್ನ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ಜಾಸ್ತಿ ಕಿಸ್ ಕೊಡ್ತಾರೆ ಅಂತಂದರೆ ನಾನು ಹೇಳೋದು ತಾಯಿನೇ ಜಾಸ್ತಿ ಕಿಸ್ ಕೊಡ್ತಾರೆ ಮಕ್ಕಳಿಗೆ. ಗೈಸ್, ಇವಾಗ ನಾವು ಮೂವರು ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ ನಾನು. ಸೊ ನಾವಿಬ್ರು ಮೂವಿಗೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಪಾಪುನ ಎಲ್ಗಾರು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಟೈಮ್ ಇರ್ಲಿಲ್ಲ. ಸೊ ಪಾಪು ನೋಡ್ಕೊಳಕ್ಕೂ ಕೂಡ ಯಾರು ಇರ್ಲಿಲ್ಲ ಅಂತ ಅನ್ನಿಸ್ತು ಇವತ್ತು. ಸೊ ಅದಕ್ಕೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಮೂವಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆಕ್ಚುಲಿ ನಾವು ಮೂವಿಗೆ ಹೋಗಿ ತುಂಬಾ ದಿನಗಳೇ ಆಯ್ತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗ್ಬೇಕು. ಇವಾಗ ಸದ್ಯಕ್ಕೆ ಪಾಪುನ ಕರ್ಕೊಂಡು ಇಲ್ಲೇ ವೈಟ್ ಫೀಲ್ಡ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಮಾಲ್ ಒಂದಿದೆಯಲ್ವಾ, ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ನೋಡಿ ನಾವು ಮೂವರು ಯಾವ ರೀತಿ ರೆಡಿ ಆಗಿದೀವಿ. ಮ್ಯಾಚಿಂಗ್ ಹಾಯ್ ಹೇಳ್ಬಿಟ್ರಿ ಇಬ್ರು. ಹಾಯ್ ಹೇಳು ಚಿನಿ. ನೀನ್ ಹಾಯ್ ಹೇಳು, ಅವನಿಗಿರೋ ಬುದ್ಧಿ ನಿನ್ಗಿಲ್ಲ ನೋಡಿ. ಬೇಗ ಹಾಯ್ ಹೇಳು, ಕೈ ನೋವು ಬರ್ತಾ ಇದೆ. ಸೊ ನಾವು ಮೂವರು ಒಂದೇ ಕಲರ್ ಡ್ರೆಸ್ ಹಾಕಿದೀವಿ. ಇವಾಗ ನಾವು ಹೋಗ್ತಾ ಇದೀವಿ. ಎಲ್ಲಿಗೆ ಪಾಪ ಹೋಗ್ತಾ ಇರೋದು? ಕೂಗ ಅಲ್ಲ, ವೈಟ್ ಫೀಲ್ಡ್ ಹತ್ರ ಮಾಲ್ಗೆ.
ಟೈಮ್ ಇಲ್ಲ ಅಂದ್ರೆ ನಿಜ ಓಕೆ ಹಾ ಸರಿ ಆಯ್ತು. ಓಕೆ ಗೈಸ್ ನಾನು ಚಿನ್ನಿ ಬೈಬೇಡ. ಓಕೆ ಗೈಸ್ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಈಗ ನಾವು ಫೈನಲಿ ನೆಕ್ಸಸ್ ಮಾಲ್ ಹತ್ರ ಬಂದ್ವಿ. ಇದಿರೋದು ವೈಟ್ ಫೀಲ್ಡ್ ಹತ್ರ. ಸೊ ನಾವು ಲಾಸ್ಟ್ ಟೈಮ್ 2 ಸಲನೋ 3 ಸಲನೋ ಬಂದಿದ್ವಿ ಪಾಪುನ ಕರ್ಕೊಂಡು. ಆವಾಗ ನಾವು ಗೇಮ್ಸ್ದು ಒಂದು ಪ್ಯಾಕೇಜ್ ತೊಗೊಂಡಿದ್ವಿ. ಸೊ ಆವಾಗ ಬಂದಿದ್ವಿ ಇಲ್ಲಿಗೆ. ಸೊ ಇಲ್ಲಿ ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ. ಅವನಿಲ್ಲಿ ಹಾಡಿದ್ದು ಈ ಸಲ ಬರೀ ಟ್ರೈನ್ ಹೋಗುತ್ತಲ್ವ ಒಂದು ರೌಂಡ್ ಅದ್ರಲ್ಲಿ ಮಾತ್ರ ಹೋದ. ಆ್ಯಂಡ್ ಅವನೊಬ್ಬನೇ ಕುತ್ಕೊಂಡು ಹೋದ, ಯಾರು ಕೂಡ ಅವನ ಜೊತೆಲಿ ಹೋಗಿಲ್ಲ. ಅವನೇ ಹೋದ, ಹತ್ತದ ಕುತ್ಕೊಂಡ ಒಂದು ರೌಂಡ್ ಫುಲ್ ಹೋಗ್ಬಿಟ್ಟು ಬಂದ. ಸೊ ಅವನು ಕೂಡ ಅವನಿಗೆ ಸ್ವಲ್ಪ ಸ್ವಲ್ಪ ಧೈರ್ಯ ಬರ್ತಾ ಇರುತ್ತೆ. ಮಕ್ಕಳನ್ನ ಅದಕ್ಕೆ ಔಟ್ಸೈಡ್ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅವನೊಬ್ಬನೇ ಹೋಗ್ತಾ ಇದ್ದಾನೆ. ಈ ಕಡೆ ಹಾಯ್ ಹೇಳು. ಪಾಪುನ ರೌಂಡ್ ಎಲ್ಲ ಓಡಿಸಿದ್ದ ಆದಮೇಲೆ ಮ್ಯಾಕ್ಸ್ಗೆ ಬಂದಿದ್ವಿ ನನ್ನ ಹಸ್ಬೆಂಡ್ಗೆ ಬಟ್ಟೆ ನೋಡೋದಕ್ಕೆ ಅಂತ ಹೇಳಿ. ಅವ್ರೇನು ತಗೊಂಡ್ರು ಅಂತ ನಾನು ಲಾಸ್ಟಲ್ಲಿ ನಿಮಗೂ ಕೂಡ ತೋರಿಸ್ತೀನಿ. ಆಮೇಲೆ ನಮ್ಮ ಪಾಪು ಹೊಟ್ಟೆ ಹಸ್ವು ಅಂತ ಹೇಳ್ತಾ ಇದ್ದ. ಅವ್ನು ಮಾರ್ನಿಂಗಿಂದ ಏನೂ ಪ್ರಾಪರಾಗಿ ತಿಂದಿರಲಿಲ್ಲ, ಕೇಕ್ ಮಾತ್ರ ತಿಂತಿದ್ದ. ಸೊ ಅದಕ್ಕೋಸ್ಕರ ಅಂತ ನಾನು ಅವನಿಗೆ ಕರ್ಡ್ ರೈಸ್ನ ಕ್ಯಾರಿ ಮಾಡಿದ್ದೆ. ಸೊ ಅದಕ್ಕೆ ಅವನಿಗೆ ಕರ್ಡ್ ರೈಸ್ ತಿನ್ನಿಸ್ತಾ ಇದ್ದೀನಿ. ಇಲ್ಲೇ ಫುಡ್ ಕೋರ್ಟ್ ಹತ್ರ ಬಂದು ನಾನು ಕರ್ಡ್ ರೈಸ್ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಕರ್ಡ್ ರೈಸು ಮತ್ತು ಇಡ್ಲಿ ಆ ಥರ ಇದ್ದರೆ ತಿಂತಾನೆ, ಖಾರ ಆದರೆ ಅವನು ತಿನ್ನೋದಿಲ್ಲ. ಸೊ ಅದು ನಮ್ಗೆ ಗೊತ್ತು. ಸೊ ಅದಕ್ಕೋಸ್ಕರ ಅಂತ ಹೇಳಿ ಅವನಿಗೆ ನಾನು ಮೊಸರನ್ನ ತೊಗೊಂಡು ಬಂದಿದ್ದೆ. ಸೊ ನನ್ನ ಹಸ್ಬೆಂಡ್ ನಮಗೂ ಕೂಡ ಸ್ವಲ್ಪ ಆರ್ಡ್ರ್ ಮಾಡಿದ್ದಾರೆ. ಏನೇನು ಆರ್ಡ್ರ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಾನು ತೋರಿಸ್ತೀನಿ ನಿಮಗೆ ಅವ್ರು ಏನೇನು ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿ. ನಮಗೆ ಅಂತೇಳಿ ಇಲ್ಲಿ ನನ್ನ ಹಸ್ಬೆಂಡು ಪಾಪ್ಕಾರ್ನು ಮತ್ತು ಫ್ರೈಸ್ನ ತೊಗೊಂಡು ಬಂದಿದ್ದು. ಇದಾದಮೇಲೆ ನಾನು ಯಾವತ್ತೂ ಬರ್ಗರ್ ಟ್ರೈ ಮಾಡಿರಲಿಲ್ಲ. ಸೊ ಓಕೆ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬರ್ಗರು ಮತ್ತು ಫ್ರೈಸು ಕೋಕು ಇದು ಮಿರಿಂಡ 4 ಇರೋವಂಥದ್ದು ಒಂದು ಕೋಂಬೋ ಇತ್ತು. ಸೊ ಅದನ್ನು ಆರ್ಡ್ರ್ ಮಾಡಿದ್ವಿ. ನನಗೆ ಏನನ್ನಿಸ್ತು ಅಂದರೆ ಬ್ರೆಡ್ಡಲ್ಲಿ ಸಲಾಡ್ ಹಾಕ್ಕೊಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಯಿತು ಬರ್ಗರ್ನ ತಿಂದು. ಸೊ ಫಸ್ಟ್ ಟೈಮೇ ಓಕೆ ಟೇಸ್ಟ್ ಅಷ್ಟಕ್ಕಷ್ಟೇ ಇತ್ತು. ಅದಾದಮೇಲೆ ನಾವು ಇದನ್ನೆಲ್ಲ ತಿಂದ್ಕೊಂಡು ಇಲ್ಲಿಂದ ಹೊರಟ್ವಿ. ಸೊ ನನ್ನ ಹಸ್ಬೆಂಡು ತೊಗೊಂಡಿದ್ದು ಯಾವ ಥರ ಮ್ಯಾಕ್ಸಲ್ಲಿ ತೊಗೊಂಡಿದ್ರು ಶರ್ಟ್ ಅಂತ ಹೇಳಿದ್ನಲ್ವ, ಅವ್ರು ನೋಡಿ ಈ ಥರ ತೊಗೊಂಡ್ರು. ಇದು ಅವ್ರ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಅವರು ಲಿಖಿತ ಮದುವೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದು. ಸೊ ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇ ನನ್ನ ಬರ್ಡೇ ಗಿಫ್ಟ್ ಅವ್ರಿಗೆ ಈ ಸಲ. ಸೊ ಆಮೇಲೆ ಮನೆಗೆ ಬಂದಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು. ಸೊ ಈ ಒಂದು ಸೆಲೆಬ್ರೇಷನ್ ಮುಗ್ದಿದ್ದಾದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸ್ಮಾಲ್ ಕ್ಯಾಂಡಲ್ ನೈಟ್ ಡಿನ್ನರ್ ಥರ ಪ್ಲ್ಯಾನ್ ಮಾಡಿದ್ದೆ ನಾನು. ಅದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಬರುತ್ತೆ ನೋಡಿ. ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದಲ್ವ, ಅದನ್ನೆಲ್ಲ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೈಮ್ನ ಅವ್ರಿಗೆ ಬಿಟ್ಟು ನಾನು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟಿದ್ದೆ. ಗೈಸ್ ಇದು ನನ್ನ ಹಸ್ಬೆಂಡ್ಗೋಸ್ಕರ ನಾನು ಮಾಡಿರೋಂಥ ಸ್ಮಾಲ್ ಡಿನ್ನರ್ ಪ್ಲ್ಯಾನಿಂಗ್. ಸೊ ಏನೇನು ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತು. ಆ್ಯಕ್ಚುಲಿ ಈ ಸಲ ಏನೂ ಸರ್ಪ್ರೈಸ್ ಆಗೇನಿಲ್ಲ. ಸೊ ಓಕೆ ಅಟ್ಲೀಸ್ಟ್ ಇಬ್ಬರು ಕುತ್ಕೊಂಡು ತಿನ್ನೋಣ ಅಂತ ಹೇಳಿ ಟೊಮೊಟೊ ಬಾತ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ವ ಮಾರ್ನಿಂಗು. ಸೊ ಅದಕ್ಕೆ ಹಾಗೆ ಟೊಮೊಟೊ ಬಾತ್ ಮಾಡಿ ಇದು ಸೋಯಾ ಟೊಮೊಟೊ ಬಾತ್ ಮಾಡಿದ್ದೀನಿ. ಸೋಯಾ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೀನಿ. ಮತ್ತು ಅದಕ್ಕೆ ಕರ್ಡು ಮತ್ತು ಪನ್ನೀರ್ ಮಂಚೂರಿಯನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಕೇಕ್ ಇಟ್ಟಿದ್ದೀನಿ, ಕ್ಯಾಂಡಲ್, ಫ್ಲವರ್ ಇಷ್ಟು, ಮತ್ತು ಇದು ಜ್ಯೂಸ್ ಮಿರಿಂಡ. ಸೊ ಇಷ್ಟು. ಈಗ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸು ಕೇಕ್ ಕಟ್ ಮಾಡ್ತಾ ಇದ್ದಾರಲ್ವ, ಸೊ ಅವರು ಬಂದಿದ್ದಾದಮೇಲೆ ನಾವಿಬ್ಬರು ಸೇರಿ ಡಿನ್ನರ್ ಮಾಡೋಣ ಅಂತ ಹೇಳಿ. ಸೊ ಲೈಟ್ ಆಫ್ ಮಾಡೋದು ನೋಡಿ ಈ ರೀತಿ ಇದೆ. ಇದೊಂದು ಸಿಂಪಲ್, ಹೋಪ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ ಅಂತ ಮಾಡಿದೆ. ಸೊ ಅವ್ರಿಗೂ ಕೂಡ ಸಿಂಪಲ್ಲಾಗಿ ಇಷ್ಟ ಆಯಿತು. ಸೊ ನಾವಿಬ್ಬರು ಸೇರಿ ಊಟ ಮಾಡ್ತಾಯಿದ್ವಿ. ಅಲ್ಲಿ ನನ್ನ ಮಗ ಏನೇನೋ ಮಾತಾಡ್ತಾ ಇದ್ದ. ಸೊ ಅದಕ್ಕೆ ಅದನ್ನು ಕೇಳಿಸ್ಕೊಂಡು ಮತ್ತು ಅವ್ನು ಟ್ರೈಪ್ಯಾಡ್ ಮುಡಕ್ಕೆ ಬರ್ತಿದ್ದ. ಸೊ ಅವನ್ನ ಬೈಕೊಂಡು ಇದ್ವಿ. ಇದು ನೋಡಿ ಸಡನ್ನಾಗಿ ಅವನು ಲೈಟೆಲ್ಲ ಆಫ್ ಮಾಡ್ತಾ ಇದ್ದ. ಸೊ ಹೀಗೆ ನಾವಿಬ್ರೂ ಎಂಜಾಯ್ ಮಾಡಿಕೊಂಡು ಇವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ವಿ. ಹೋಪ್ ನಮಗಂತೂ ಈ ಒಂದು ಡೇ ತುಂಬ ಚೆನ್ನಾಗಿ ಹೋಯಿತು. ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗೆ ನಾವಿಬ್ಬರು ಮಾತಾಡಿಕೊಂಡು ಊಟ ಮಾಡಿದ್ವಿ. ನಾವಿಬ್ಬರು ಈ ಥರ ಊಟ ಮಾಡಿ ತುಂಬ ದಿನವೇ ಆಗಿತ್ತು. ಗೈಸ್ ಇವಾಗ ನಮ್ಮದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ಮ ಬರ್ಡೇ ಬಾಯ್ದು ಡೇ ಕೂಡ ಇವತ್ತು, ಅಂದರೆ ಬರ್ಡೇ ಡೇ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಅವ್ರ ಮಾತು ನಾವು ಕೇಳೋ ಅವಶ್ಯಕತೆ ಏನಿಲ್ಲ. ಬೆಳಗ್ಗೆಯಿಂದ ನೀನ್ ಹೇಳಿದ್ದೆಲ್ಲ ಮಾಡಿದೀನಿ ನಾನು. ಸರಿ ಆಯ್ತು. ಹೇಗೆ ಆಕ್ಚುಲಿ ಮೂವಿಗೆ ಹೋಗ್ಬೇಕನ್ನೋ ಪ್ಲಾನ್ ಕೂಡ ಕ್ಯಾನ್ಸಲ್ ಆಗಿದ್ದು. ಪಾಪು ಇದ್ದಾಗ ಮಾತ್ರ ಆಗ್ಲಿಲ್ಲ ಅಷ್ಟೇ. ಅದು ಎಲ್ಲ ಅದನ್ನೇ ಹೇಳೋದು, ಸುಮ್ನೆ ನಮ್ಮೇಲೆ ತಾಕೊಡೋದು ಲಾಸ್ಟ್ ಅಲ್ಲಿ. ಸರಿ ಆಯ್ತು. ಹೇಗಿತ್ತು ಡೇ ಇವತ್ತು? ಇವತ್ತು ಚೆನ್ನಾಗಿತ್ತು. ಹೊಸ ಐಟಮ್ಗಳು ತಿಂದೆ, ಹಂಗೆ ಎಗ್ ಹೊಡಿತು, ಎಲ್ಲ ಐಟಮ್ ಸಾಕು ಅನ್ನಿಸ್ಬಿಟ್ಟೈತೆ. ಮಲಗಿದ್ರೆ ಸಾಕು ಅನ್ನಿಸ್ಬಿಟ್ಟೈತೆ. ಕಣ್ಣು ಬಿಟ್ಟು ಮಾತಾಡೋಗಿ ನಿದ್ದೆ ಬರ್ತೈತೆ.
ಆಕ್ಚುಲಿ ನಾನು ಹೇಳ್ದಂಗೆ ಮನೇಲಿ ಎಲ್ಲರಿಗೂ ಕೋಲ್ಡ್ ಇದೆ ಗೈ. ಸೊ ಅವರು ಟ್ಯಾಬ್ಲೆಟ್ ತಗೊಂಡಿದ್ದಾರೆ. ನಾನು ಇನ್ನೂ ಆ ಸಾಹಸಕ್ಕೆ ಹೋಗ್ಲಿಲ್ಲ, ಬಟ್ ಅವ್ರು ಟ್ಯಾಬ್ಲೆಟ್ ತಗೊಂಡಿರೋದಕ್ಕೆ ಅವರಿಗೆ ಫುಲ್ ನಿದ್ದೆ ಎಳಿತಾ ಇದೆ ಅಂತ ಹೇಳ್ತಿರೋದು. ನಾವು ಸಂಜೆ ಬಂದ್ವಲ್ವಾ, ಸಂಜೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಅವ್ರು ಮಲಗಿದ್ರು, ಬಟ್ ಆದ್ರೂ ಸ್ವಲ್ಪ ಕಂಪ್ಲೀಟ್ ನಿದ್ದೆ ಮಾಡ್ಲಿಲ್ಲ. ಈಗ ಊಟ ಎಲ್ಲ ಮುಗಿಸಿದೀವಲ್ವಾ, ಸೊ ಇವತ್ತು ಕ್ಲೀನ್ ಆಗಿ ನಿದ್ದೆ ಮಾಡ್ಬೇಕು. ಯಾಕಂದ್ರೆ ನೆನ್ನೆ ಕೂಡ ನಾವು ಲೇಟ್ ಆಗಿ ನಿದ್ದೆ ಮಾಡಿದ್ದು. ಇಲ್ಲಿ ನೋಡಿ ನಮ್ ತರ್ಲೆ ಅವ್ರ ಅಪ್ಪದು ಲ್ಯಾಪ್ಟಾಪ್ ಮ್ಯಾಟ್ ಇರುತ್ತಲ್ವಾ, ಅದನ್ನ ಹಾಕೊಂಡು ಮಲ್ಕೊಂಡಿದ್ದಾನೆ. ತರ್ಲೆ ಕೃಷ್ಣ ಇವನು ನಮ್ಮ ಮನೆಯಲ್ಲಿ. ಸೊ ಗೈಸ್, ಚಿನಿ ಒನ್ಸ್ ಮೋರ್ ವಿಶ್ ಯು ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನಿ. ಥ್ಯಾಂಕ್ ಯು ಈಗ ಯಾವಾಗ್ಲೂ ಖುಷಿಯಾಗಿರೋ, ಯಾವಾಗ್ಲೂ ನಾವ್ ಕೊಡೋ ಕಾಟನೆಲ್ಲ ಸಹಿಸ್ಕೊಂಡು ಯಾವಾಗ ಅವನು ಹ್ಯಾಪಿ ಬರ್ಡೇ ಹೇಳಕ್ ಬರ್ತಿದ್ದಾನೆ. ಸೊ ನಮ್ ಪಾಪು ಕೂಡ ಇವಾಗ ವಿಶ್ ಮಾಡೋದ್ ಕಲ್ತಿದ್ದಾನೆ. ಹೋಗೋ ಆ ಕಡೆ, ಎತ್ತು ಹೋಗ್ಲಿ. ನಮ್ ಪಾಪು ಕೂಡ ಇವಾಗ ವಿಶ್ ಮಾಡೋದು ಕಲ್ತಿದ್ದಾನೆ. ಅವ್ರ ಅಪ್ಪನು ತುಂಬಾ ಚೆನ್ನಾಗಿ ವಿಶ್ ಮಾಡಿದ್ದಾನೆ, ನೀವು ನೋಡಿದ್ರಲ್ವಾ. ಓಕೆ ಚಿನಿ, ಇವತ್ತಿನ ದಿನ ನಿನ್ಗೆ ಕಂಪ್ಲೀಟ್ ಇಷ್ಟ ಆಯ್ತು ತಾನೆ? ಮತ್ತೆ ಹೋಪ್ ಈ ಒಂದು ವಿಡಿಯೋ ಕೂಡ ನಿನ್ಗೆ ಇಷ್ಟ ಆಗುತ್ತೆ. ಕಂಪ್ಲೀಟ್ ವಿಡಿಯೋ ನೋಡು, ಎಡಿಟ್ ಆದ್ಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಇಷ್ಟ ಆದ್ರೆ ನೀನು ಕೂಡ ಲೈಕ್ ಮಾಡೋದ್ ಮರಿಬೇಡ. ನೀವು ಕೂಡ ಅಷ್ಟೇ ಗೈಸ್, ಈ ಒಂದು ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಫುಲ್ ವಿಡಿಯೋನ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಹೇಳು ಬುಜಿ, ಬಾಯ್ ಹೇಳು. ನೀನು ಡ್ಯಾಡಿ ಹೇಳ್ತಾ ಇದ್ದಾನೋ, ನೀನು ಹೇಳು. ಬಾಯ್.